ಪಾಕಿಸ್ತಾನ ಎಕ್ಸಾಕ್ಟ್ಲಿ ನಡುಕ ಶುರುವಾಗಿರುತ್ತೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬಂಕ್ಗಳು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದೆ, ವಿಮಾನ ಹಾರಾಟ ಬಂದ್ ಆಗಿದೆ. ಒಂಥರ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದೆ ಪಾಕಿಸ್ತಾನ. ಆಪರೇಷನ್ ಸಿಂಧೂರಕ್ಕೆ ಪತರುಗುಟ್ಟಿ ಹೋಗಿದೆ ಪಾಕಿಸ್ತಾನ ಅನ್ನೋದು ಬಹಳ ಸ್ಪಷ್ಟ. ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ, ಈಗ ಉಗ್ರ ನೆಲೆಗಳನ್ನ ಉಡಿಸ್ ಮಾಡಿದ ತಕ್ಷಣ ಪ್ರತ್ಯುತ್ತರ ಕೊಟ್ಬಿಡ್ತು ನಮ್ಮ ಭಾರತೀಯ ಸೇನೆ. ಇಷ್ಟಕ್ಕೆ ಎಲ್ಲ ಮುಗಿತಾ ಅಂದ್ರೆ ಖಂಡಿತ ಇಲ್ಲ. ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ಬಿಡದೆ ಮತ್ತೊಮ್ಮೆ ಏನಾದ್ರೂ ಪ್ರತಿಕಾರ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಬಹುದು ಅನ್ನೋ ಕಾರಣಕ್ಕೆ ನಮ್ಮ ಭಾರತೀಯ ಸೇನೆ ಕೂಡ ಸರ್ವಸನ್ನದ್ಧವಾಗಿದೆ. ಬಟ್ ಯುದ್ಧ ಪ್ರಾರಂಭ ಆದ್ರೆ ಅಷ್ಟು ಈಸಿನ ಅದನ್ನ ನಿಭಾಯಿಸೋದು ಅಂದ್ರೆ ಖಂಡಿತ ಇಲ್ಲ. ಭಾರತ ಕೂಡ ಯಾವತ್ತೂ ಕೂಡ ಯುದ್ಧವನ್ನ ಬಯಸೋದಿಲ್ಲ. ಆದ್ರೆ ನಮ್ಮ ತಂಟೆಗೆ ಬಂದ್ರೆ ಅಂಥವರನ್ನ ಬಿಡುವ ಮಾತೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ತಕ್ಕ ಉತ್ತರವನ್ನ ಭಾರತ ಅಂತೂ ಬಹಳ ಸ್ಪಷ್ಟವಾಗಿ ರವಾನೆ ಮಾಡಿದೆ. ಗೊತ್ತಿಲ್ಲ 10 ಗಂಟೆ ನಂತರ ಒಂದು ಅಧಿಕೃತ ಮಾಹಿತಿ ಸರ್ಕಾರದಿಂದ ಸೇನೆಯಿಂದಲೇ ಸಿಕ್ಕಬಿಡುತ್ತೆ ನಾಗರಿಕರಿಗೆ. ಏನಾಯ್ತು, ಎಲ್ಲೆಲ್ಲಿ ದಾಳಿ ಆಯ್ತು, ಎಷ್ಟು ಜನರನ್ನ ಹೊಡೆದುರುಳಿಸಲಾಗಿದೆ ಅಂತ. ಪಾಕಿಸ್ತಾನ ಈಗ ವಿಷಯ ಡೈವರ್ಟ್ ಮಾಡಬಹುದು. ಬರೀ ಉಗ್ರರ ನೆಲೆಗಳೆಲ್ಲ ಬದಲಾಗಿ ನಮ್ಮ ಸಾಮಾನ್ಯ ನಾಗರಿಕರಿಗೂ ಕೂಡ ಸಮಸ್ಯೆ ಆಗಿದೆ, ನಮ್ಮ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದನ್ನ ವಿಷಯ ಡೈವರ್ಟ್ ಮಾಡುವ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ಬಟ್ ಅದಕ್ಕೆ ವಿತ್ ಪ್ರೂಫ್ ಅನ್ನು ಕೂಡ ತೋರಿಸಬೇಕಾಗತ್ತೆ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು, ಯುದ್ಧ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಯುದ್ಧ ಮಾಡ್ತೀವಿ ಅಂತ ಆದ್ರೆ ಅಷ್ಟೇ ಈಸಿ ಅಲ್ಲ. ಯಾವ ಕಾರಣಕ್ಕೆ ಯುದ್ಧ ಮಾಡ್ತಿದ್ದೀರಿ, ಸಾಕ್ಷ್ಯಗಳನ್ನ ಕೊಡಬೇಕು. ಏನಾಗಿದೆ, ಯಾರು ಅಟ್ಯಾಕ್ ಮಾಡಿದ್ದಾರೆ, ಏನ್ ಸಮಸ್ಯೆ ಆಗಿದೆ, ಯಾಕೊಂದ್ ದೇಶ ಯುದ್ಧ ಮಾಡುತ್ತೆ, ಅದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಇಡಬೇಕಾಗತ್ತೆ. ಆ ಸಾಕ್ಷಿಗಳ ಜೊತೆಗೆ ಯುದ್ಧ ಮಾಡಬೇಕಾಗತ್ತೆ. ಯುದ್ಧ ಆದ್ರೂ ಕೂಡ ಅದಕ್ಕೆ ಸಾಕ್ಷಿಗಳನ್ನ ಒದಗಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆ ಎಲ್ಲಾ ಸಾಕ್ಷಿಗಳನ್ನ ತಂದು ಈಗ ಒಂದು ಬಹಳ ಸ್ಪಷ್ಟವಾಗಿ ಪೋಸ್ಟ್ ಹಾಕಿದೆ, ಜೈ ಹೋ ಅಂತ. ಅಲ್ಲಿಗೆ ಭಾರತೀಯರು ಆರಾಮಾಗಿರಿ, ನಾವು ನಿಮ್ ಜೊತೆಗಿದ್ದೀವಿ. ನಮ್ಮ ಜನರ ತಂಟೆಗೆ ಬಂದ್ರೆ, ಭಾರತಾಂಬೆಯ ವಿಚಾರಕ್ಕೆ ಬಂದ್ರೆ ಯಾರನ್ನ ಕೂಡ ಸುಮ್ಮನೆ ಬಿಡುವ ಮಾತಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಭಾರತೀಯ ಸೇನೆ ರವಾನೆ ಮಾಡಿದೆ ಅನ್ನೋದು ಈ ಏರ್ ಸ್ಟ್ರೈಕ್ ಇಂದ ಅದು ಸ್ಪಷ್ಟವಾಗ್ತಾ ಇದೆ. ಎಸ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತ ಮಾತೆಗೆ ಜಯವಾಗಲಿ ಅಂತ ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ, ಅದು ಯಾವ ರೀತಿ ನಾವು ಒಂದು ಜಯದತ್ತ ಮುನ್ನುಗ್ಗುತ್ತಿದ್ದೀವಿ ಅನ್ನೋದರ ಒಂದು ಸಂಕೇತ ಮತ್ತು ಸಂದೇಶ. ಮೆಡಿಕಲ್ ಎಮರ್ಜೆನ್ಸಿ ಅಂತ ಮಾತಾಡ್ತಾ ಇದ್ದೀವಿ ನಾವು ಶ್ರುತಿ. ಯಾಕೆ ಅಂತಂದ್ರೆ ಯುದ್ಧದ ಸಮಯದಲ್ಲಿ ಏನು ಮಾಡಬೇಕು, ಯಾವ ರೀತಿಯಾದಂತಹ ತುರ್ತು ಸಂದರ್ಭದಲ್ಲಿ ತಯಾರಿ ಮಾಡ್ಕೋಬೇಕು ಅಂತ ಈಗಾಗಲೇ ಇಸ್ಲಾಮಾಬಾದ್ ವರೆಗೂ ಹೋಗಿ ಭಾರತ ಹೊಡೆದಿಲ್ಲ, ಕ್ಷಿಪಣಿ ದಾಳಿ ನಡೆಸಿದೆ. ಸೊ ಖಂಡಾಂತರ ಕ್ಷಿಪಣಿಗಳು ಭಾರತದ ಬಳಿಯೂ ಇದೆ, ಪಾಕಿಸ್ತಾನದ ಬಳಿಯೂ ಇದೆ. ಖಂಡಾಂತರ, ಅದರ ರೇಂಜ್ ಸಾಮರ್ಥ್ಯ ಎಷ್ಟು ಕಿಲೋಮೀಟರ್ ಅಥವಾ ಎಷ್ಟು ದೂರ ಅದು ಸಾಗಬಲ್ಲದು ಅನ್ನೋದು ಅವ್ರ ಹತ್ರ ಶಾಹಿನ್ 3 ಅಂತ ಕ್ಷಿಪಣಿ ಇದೆ, ಅದು ತುಂಬಾನೇ ಸಾಮರ್ಥ್ಯ ಇರುವಂತದ್ದು. ಸೊ ಈಗ ಕ್ಷಿಪಣಿ ದಾಳಿಯನ್ನ ನಾವು ಮಾಡಿದೀವಿ. ಇಂತಹ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಬಂದಿದ್ದಾರೆ, ನಾಳೆ ಪ್ರತಿಯೊಬ್ಬ ನಾಗರಿಕರಿಗೂ ತೊಂದರೆ ಆಗುವಂತ ದಾಳಿ ನಡೀಬಹುದು ಅಂತ ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಅಂತಂದರೆ ಅಲ್ಲಿರುವಂತಹ ಎಲ್ಲ ಆಸ್ಪತ್ರೆಗಳಲ್ಲಿ ಒಂದು ಪ್ರಿಪೇರ್ಡ್ನೆಸ್, ಯಾವುದೇ ರೀತಿಯಾದಂತಹ ತುರ್ತು ಸಂದರ್ಭದಲ್ಲಿ ಎದುರಾಗಬಹುದಾದಂತಹ ಸಂದರ್ಭಗಳಿಗೆ ನಾವು ಯಾವ ರೀತಿ ರೆಡಿ ಆಗಿರ್ಬೇಕು ಅನ್ನೋದಕ್ಕೆ. ಉದಾಹರಣೆಗೆ ಬೇಕಾದಂತಹ ಮೆಡಿಸಿನ್ಗಳಾಗಿರ್ಬಹುದು ಅಥವಾ ಬೇಕಾದಂತಹ ಅಲ್ಲಿನ ಉದ್ಯೋಗಿಗಳಾಗಿರಬಹುದು ಅಥವಾ ಸೇವೆಗಳಾಗಿರಬಹುದು, ಇವೆಲ್ಲವನ್ನ ತಾವು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಸೊ ಎಮರ್ಜೆನ್ಸಿ ಕಿಟ್, ಪ್ರತಿಯೊಬ್ಬ ನಾಗರಿಕರು ಒಂದು ಎಮರ್ಜೆನ್ಸಿ ಕಿಟ್ ಅಂತಂದ್ರೆ ಲೈಕ್ ಔಷಧಿಗಳು, ಫಸ್ಟ್ ಏಡ್ ಬಾಕ್ಸು, ಟಾರ್ಚ್ಗಳು. ಯಾಕೆ ಅಂತಂದ್ರೆ ಈಗ ಫುಲ್ ಬ್ಲ್ಯಾಕ್ ಔಟ್ ಅಂತ ಹೇಳಿದರೆ ಸಂಪೂರ್ಣವಾಗಿ ಒಂದು ಚೂರು ಬೆಳಕಿಲ್ಲದ ರೀತಿಯಲ್ಲಿ ಎಲ್ಲವೂ ಕೂಡ ಸ್ವಿಚ್ ಆಫ್ ಆಗುತ್ತೆ. ಒಂದು ಸಣ್ಣ ಲೈಟ್ ಕೂಡ ಇಲ್ಲದೆ, ಯಾಕೆ ಅಂತಂದ್ರೆ ವೈಮಾನಿಕ ದಾಳಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಸಣ್ಣ ಬೆಳಕು ಕೂಡ ಅಲ್ಲಿರುವಂತಹ ಸ್ಥಿತಿಗತಿಗಳ ಅಧ್ಯಯನಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಹೀಗಾಗಿ ಫುಲ್ ಕತ್ತಲಾಗಬೇಕು. ಆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಅಥವಾ ದಾಳಿಗಳು ನಡೆದಂತಹ ಸಂದರ್ಭದಲ್ಲಿ ದೊಡ್ಡ ವಿದ್ಯುತ್ ಸ್ಥಾವರಗಳು ಕೂಡ ನೆಲಕ್ಕುರುಳಬಹುದು. ಆಗ ನಿಮ್ಗೆ ವಿದ್ಯುತ್ ಸೇವೆ ಇಲ್ಲದಾಗಬಹುದು. ಈಗ ಬ್ಯಾಟರಿಗಳು ನಿಮ್ಗೆ ಏನಿಲ್ಲ ಅಂದ್ರೂ 7-8 ಅವರ್ ವರ್ಕ್ ಮಾಡ್ತವೆ. ಸೊ ಟಾರ್ಚ್, ಬ್ಯಾಟರಿ, ಇಂತಹ ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿಗೆ ಮೆಡಿಕಲ್ ಕಿಟ್ಗಳು, ಔಷಧಿಗಳು ಮತ್ತು ಟಾರ್ಚ್. ಇನ್ನು ಇಂಟರ್ನೆಟ್ ಸೇವೆ ಲಭ್ಯ ಇಲ್ಲದೆ ಇರ್ಬೋದು. ಈಗ ಯಾವಾಗ 370 ರದ್ದು ಮಾಡಿದ್ರು ಅವಾಗ ಇಡೀ ಕಾಶ್ಮೀರದಾದ್ಯಂತ ಇಂಟರ್ನೆಟ್ ಸೇವೆನೇ ಸ್ಥಗಿತವಾಗಿತ್ತು. ಯಾಕೆ ಅಂತಂದ್ರೆ ಊಹಾಪೋಹದ ಸುದ್ದಿಗಳು ಹರಡಿ ಅಲ್ಲಿರುವಂತಹ ನಾಗರಿಕರು ಭಯಪಟ್ಟು ಮತ್ತು
ಯಾವ ರೀತಿ ಉಗ್ರಗಾಮಿಗಳು ಏನಾದ್ರೂ ನುಸುಳಿದರೆ ಅವರಿಗೆ ಇಲ್ಲಿನ ಮಾಹಿತಿಗಳನ್ನ ಸೋರಿಕೆ ಮಾಡಬಹುದು. ಈ ರೀತಿಯಂತ ಹಲವಾರು ರಕ್ಷಣಾತ್ಮಕ ಮತ್ತು ಭದ್ರತಾ ಹಿತದೃಷ್ಟಿಯಿಂದ ಕೆಲವೊಂದು ಆಪರೇಷನ್ಸ್ ಮಾಡಬೇಕಾಗತ್ತೆ. ಸೊ ಇಂಟರ್ನೆಟ್ ವರ್ಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ರೇಡಿಯೋಗಳು, ಕೆಲವೊಂದು ರೇಡಿಯೋಗಳು ಬ್ಯಾಟರಿಗಳಿಂದಲೂ ಕೂಡ ವರ್ಕ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ರೇಡಿಯೋ ಇಂದ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಈ ತರದ ಒಂದು ತುರ್ತು ಸಂದರ್ಭದಲ್ಲಿ ಬೇಕಾಗಿರುವಂತಹ ತಯಾರಿ, ಕುಡಿಯುವ ನೀರು ಅಥವಾ ಎಲ್ಲೋ ಒಂದು ಬಂಕರ್ ಅಲ್ಲೋ ಅಥವಾ ಎಲ್ಲೋ ನಾವು ನೋಡಿದ್ವಿ ಇಸ್ರೇಲ್ ಅಲ್ಲಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ರು. ಸೊ ಬಹಳಷ್ಟು ಜನ ನಮ್ಮ ಒಂದು ಭಾರತದ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಸ್ಟ್ರಕ್ ಆಗಿದ್ರು, ತಿನ್ನಕ್ಕೇನು ಇಲ್ಲ ಅಂತ. ಆ ತರದ ಸಂದರ್ಭದಲ್ಲಿ ಕುಡಿಯುವ ನೀರು ಮತ್ತು ಡ್ರೈ ಫುಡ್ಸ್ ಡ್ರೈ ಫ್ರೂಟ್ಸ್ ಈ ತರದ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದು, ಈ ತರದ್ದು ಒಂದು ಯುದ್ಧ ಸಂದರ್ಭದಲ್ಲಿ ಅಥವಾ ತುರ್ತು ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಕೆಲವೊಂದು ತಯಾರಿಗಳು. ಓಕೆ, ನಾನು ಅವಾಗ್ಲೇ ಹೇಳ್ತಾ ಇದ್ದೆ